ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿ.ಆರ್ ಪಾಕಶಾಲೆ. ನಮ್ಮ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರೆಡಿಮೇಡ್ ಪೈನಾಪಲ್ ಜ್ಯೂಸನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ. ಬರೀ ಪೈನಾಪಲ್ ಇಲ್ಲದೆ ಮನೆಯಲ್ಲೇ ಈ ಬಾಟಲ್ ಇದ್ದರೆ ನಾವು ಯಾವಾಗ ಬೇಕಂದರೆ ಅವಾಗ ಮನೆಯಲ್ಲಿ 10 ನಿಮಿಷದಲ್ಲಿ ಈ ಜ್ಯೂಸನ್ನ ರೆಡಿ ಮಾಡ್ಕೋಬೋದು. ಪೈನಾಪಲ್ ಕ್ರಷ್ ಬಾಟಲ್ನ ತೊಗೊಂಡಿದ್ದೀನಿ. ಇದಕ್ಕೆ 180 ರೂಪಾಯಿ ಇದ್ರ ಪ್ರೈಸು. ನೋಡಿ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಅರ್ಧ ಲೀಟ್ರ್ ನೀರಿಗೆ 1 ಕಪ್ ಆಗೋಷ್ಟು ಸಕ್ಕರೆ ಸರಿಯಾಗಿರುತ್ತೆ. ಮತ್ತು 2 ಟೀ ಸ್ಪೂನ್ ಆಗೋಷ್ಟು ಲಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಮತ್ತು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಪೈನಾಪಲ್ ಕ್ರಷ್ನ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಪಲ್ಪ್ಸ್ ಅದು ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪೈನಾಪಲ್ದೇ ಜ್ಯೂಸ್ ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ಇದು ರೆಡಿಮೇಡ್ ಅಂತ ಯಾರಿಗೂ ಗೊತ್ತೇ ಆಗಂಗಿಲ್ಲ, ಅಷ್ಟು ನ್ಯಾಚುರಲ್ ಅನಿಸುತ್ತೆ ಇದ್ರದ್ದು ಜ್ಯೂಸಿಂದು ಟೇಸ್ಟು. ನೋಡಿ, ಈ ಥರ ಸಕ್ಕರೆ ಎಲ್ಲ ಕರಗೋ ತನಕ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಇದನ್ನು ಗ್ಲಾಸಿಗೆ ಸರ್ವ್ ಮಾಡಬೇಕು. ನೋಡಿ, ಕಷ್ಟನೇ ಇಲ್ಲ. ಶರ್ಬತ್ತೆಲ್ಲ ಮಾಡ್ತೀವಲ್ಲ ಅದೇ ಥರ ತುಂಬ ಸುಲಭ. ಮನೆಯಲ್ಲಿ 10 ನಿಮಿಷದಲ್ಲಿ ಚಿಕ್ಕ ಮಕ್ಕಳು ಕೂಡ ತಾವೇ ಮಾಡ್ಕೊಂಡು ಕುಡಿಬೋದು ಈ ಬೇಸಿಗೆಯಲ್ಲಿ. ಮತ್ತು ಇದರಲ್ಲಿ ಬೇರೆ ಫ್ಲೇವರ್ ಕೂಡ ಸಿಗುತ್ತೆ. ಚಿಕ್ಕು, ಮ್ಯಾಂಗೋ, ನಮಗೆ ಬೇಕಾದ ಫ್ಲೇವರ್ ಸಿಗುತ್ತೆ. ಯಾವ್ದು ಬೇಕಾದರೂ ತಂದು ಇದೇ ರೀತಿ ಮನೆಯಲ್ಲಿ ಮಾಡಿ ಸುಲಭವಾಗಿ ಕುಡಿಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.